ಎಲ್ಲ ನಮ್ಮ ನಾಗರಿಕರಿಗೆ ನಮಸ್ತೆ. ಇವತ್ತು ಈ ಒಂದು ವಿಡಿಯೋ ಮಾಡುವ ಉದ್ದೇಶ, ಹಲವು ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಎಸಿ ಕಚೇರಿ ಮುಂಭಾಗದಲ್ಲಿ ಕಡಬ ತಾಲೂಕು ತೊಕ್ರಡಿ ಗ್ರಾಮ ಪಂಚಾಯತ್ ಕಾಪಿನ ಭಾಗ ವೃದ್ಧ ದಂಪತಿಗಳಾಗಿದ್ದ ರಾಧಮ್ಮ ಮುತ್ತುಸ್ವಾಮಿ ಅವರು ಧರಣಿ ಸತ್ಯಾಗ್ರಹ ಮಾಡ್ತಾರೆ. ವಿಷಯ 11/11/2025 ಕಡಬ ತಹಸೀಲ್ದಾರ್ ಹಾಗೂ ಅವರ ತಂಡವರು ಬಂದು ಏಕಾಏಕಿ ಮನೆಯನ್ನು ಹೊಡೆದಾಕಿದರು. ಅಂದ್ರೆ ಯಾವ್ದೋ ಮನೆಗೆ ನೋಟಿಸ್ ಇದೆ ಅಂತ ಸುಳ್ಳು ಮಾಹಿತಿಯನ್ನು ನ್ಯಾಯಾಲಯಕ್ಕೆ ನೀಡಿ, ಅಂದ್ರೆ ಬೆಳ್ತಂಗಡಿ ತಾಲೂಕಿನ ಆರ್ಟಿ ಕಾರ್ಯಕರ್ತ ಎಂದು ಓಡಾಡ್ತಾ ಇರುವ ಯಾವನೋ ಒಬ್ಬ ಅಶೋಕಾಚಾರ್ಯ ಅಂತ ಯಾವನೋ ಒಬ್ಬ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಅದರ ಪ್ರಕಾರವಾಗಿ ನಮಗೆ ಮನೆ ಹೊಡೆದಾಗ್ಲಿಕ್ಕಿದೆ, ಆದೇಶ ಇದೆ ಅಂತೇಳಿ ಕಡಬ ತಹಸೀಲ್ದಾರ್ ರಾಧಮ್ಮ ಮುತ್ತುಸ್ವಾಮಿ ಅವರ ಮನೆಯನ್ನು ಹೊಡೆದಾಕಿರ್ತಾರೆ. ನನಗೂ ಒಂದು ಡೌಟ್ ಇತ್ತು, ಯಾರ ಮನೆ ಆಗಿರ್ಬೋದು, ಮನೆ ನಂಬರ್ ಇಲ್ಲ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಎಲ್ಲ ಇದೆ. ಆದ್ರೆ ಮನೆಗೊಂದು ನಂಬರ್ ಒಂದು ನಂಬರ್ ಕೊಟ್ಟಿದ್ದಾರೆ. ಇನ್ನು 123 ಒಂದಂತೆ ಅನ್ನೋದು ಕೊಟ್ಟಿದೆ. 123 ಅಂದ್ರೆ ಸರ್ವೆ ನಂಬರ್, ಮತ್ತೆ ಒಂದರಲ್ಲಿ ಒಂದೇ ನಂಬರ್ ಕೊಟ್ಟಿದ್ರು ಮನೆಗೆ. ಆದ್ರೆ ಮೆಸ್ಕಾಂ ಅಧಿಕಾರಿಯವರು ಒಂದು ಮನೆಯನ್ನು ನೆಲಸಮ ಮಾಡ್ಬೇಕಾದ್ರೆ ಯಾರೇ ಹೇಳಿದ್ರು, ತಹಸೀಲ್ದಾರ್ ಹೇಳಿದ್ರು, ಅವರೊಂದು ಅದರ ಆದೇಶ ಕೋರ್ಟ್ ಆದೇಶ ಪ್ರತಿಯನ್ನು ತಗೊಳ್ಬೇಕು, ಇಲ್ಲ ತಹಸೀಲ್ದಾರ್ ಒಂದು ಆದೇಶ ಪ್ರತಿಯನ್ನು ತಗೊಳ್ಬೇಕು. ಇದನ್ನು ಯಾವ್ದಂತ ತೆಗೆದೆ ಮೆಸ್ಕಾಂ ಅಧಿಕಾರಿಯವರು ಹೇಳಿದ್ರು, ನಾಳೆ ಬೆಳಿಗ್ಗೆ ಜಾವ ಅಲ್ಲಿ ಇರಬೇಕು, ಕಾಪಿನ ಬಾಗಿಲು ಅಲ್ಲಿ ಮನೆಯೊಂದು ನೆಲಸಮ ಮಾಡ್ಲಿಕ್ಕಿದೆ ಅಂತ ಹೇಳಿದ್ರು. ಅದರಂತೆ ಮೆಸ್ಕಾಂ ಅಧಿಕಾರಿಯವರು ಹೋಗಿ ಮೊದಲನೇದಾಗಿ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿರ್ತಾರೆ. ನಾನು ಕೇಳ್ತಾ ಇರೋದು, ವಿದ್ಯುತ್ ಅಧಿಕಾರಿಯವರಿಗೆ ಅದರ ಒಂದು ತಂಡ ಬೇರೆ ಏನೇ ಇರಲಿ, ಅವಾಗ ಒಂದೊಂದು ವಿಭಾಗ ಇದೆ, ಅದರಂತೆ ಇವರು ಕೇಳಬಹುದು ಯಾರ ಮನೆ, ಏನ್ ಉದ್ದೇಶ. ಆ ನಂತರ GPS ಪ್ರಕಾರವಾಗಿ ಇದು ಯಾರ ಮನೆ, ಯಾರಿಗೆ ನಾನು ಕರೆಂಟ್ ಕೊಟ್ಟಿರೋದು, ಈ ನೋಟಿಸ್ ಅಲ್ಲಿ ಇದೆಯಾ ಇಲ್ಲ, ಇದನ್ನು ಇನ್ಕ್ವೈರಿ ಮಾಡಿ ನಂತರ ಕಟ್ ಮಾಡ್ಬೇಕಿತ್ತು. ಆದ್ರೆ ಅದೇನ್ ಮಾಡಿ ಏಕಾಏಕಿ ಹೋಗಿ ತಹಸೀಲ್ದಾರ್ ಹೇಳಿದ್ರು, ಕಟ್ ಮಾಡಿದ್ರು, ಸುತ್ತಿ ಆ ವೈರ್ ಪಾಪ ಅಥಾತಂದ್ರು, ಅದನ್ನು ಸುತ್ತಿಕೊಂಡು ಮೆಸ್ಕಾಂ ಹೋಗಿದ್ದೆ. ಆ ನಂತರ ನಾನು RTI ಮೆಸ್ಕಾಂ ಅವರಿಗೆ ಕೇಳಿದೆ, ತಾವು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿರುವಂತಹ ಮನೆ ಆಯ್ತು, ಯಾವ ಉದ್ದೇಶಕ್ಕೆ, ಯಾರ ಮನೆಯನ್ನು ನೆಲಸಮ ಮಾಡೋದು. ಆಗ ಅದರಲ್ಲಿ ಕೊಟ್ಟಿದ್ದಾರೆ, ರಾಧಮ್ಮ ಮುತ್ತುಸ್ವಾಮಿ ಅವರಿಗೆ ವಿದ್ಯುತ್ ಸಂಪರ್ಕ ನೀಡುತ್ತದೆ, ಅದನ್ನು ನೆಲಸಮಗೊಳಿಸಿದ್ರು ಅಂತ. ಅಲ್ಲಿ ನಮಗೆ ದಾಖಲೆ ಬಂತು, ರಾಧಮ್ಮ ಮುತ್ತುಸ್ವಾಮಿಯ ಮನೆಯನ್ನು ನೆಲಸಮ ಮಾಡಿದಂತ. ಈ ವಿಷಯದಲ್ಲಿ ಆ ಮನೆ ಹೊಡೆದಾಕಿದ ಸಂದರ್ಭದಲ್ಲಿ ನಮಗೆ ಕೊಕ್ಕಡದ ಆ ಆಸುಪಾಸಿನ ತುಂಬಾ ಜನ ಬಂದೊಂದು ತಂಡವನ್ನು ಮಾಡಿ ಒಂದು ಹೋರಾಟ ಸಮಿತಿ ರಚನೆ ಮಾಡಿ ಅವರಿಗೊಂದು ಬೆಂಬಲವಾಗಿ ನಿಂತು 22/11/2025 ಒಂದು ಹೋರಾಟ ಮಾಡಿದ್ವಿ ಕಡಬದಲ್ಲಿ. ಆ ಹೋರಾಟದಲ್ಲಿ ನಮಗೆ ಸಹಕಾರ ಕೊಟ್ಟಿರುವಂತ KRS ಪಕ್ಷದವರು, ಮತ್ತೆ VM ಭಟ್ ಅವರ ಟೀಮು, ಮತ್ತೆ ಕೊಕ್ಕಡ ಟೀಮ್ ಅವರ ಒಂದು ತಂಡ, ಈ ರೀತಿಯಲ್ಲಿ ಎಲ್ಲ ಮತ್ತೆ ತುಂಬಾ ಗಾಡಿ ಎಲ್ಲ ಕೊಟ್ಟು ಎಲ್ಲ ತಂದು ಹೋರಾಟಕ್ಕೆ ಸಹಕಾರ ಕೊಟ್ಟಿದ್ರು. ಮತ್ತೆ ಹೋರಾಟಕ್ಕೆ ತುಂಬಾ ಜನ ಕೊಟ್ಟಿರ್ತಾರೆ. ಇವರಿಗೆ ಮೊದಲನೇ ಧನ್ಯವಾದ ಹೇಳ್ಬೇಕಂದ್ರೆ, ಮೊದಲನೇ ಹೆಜ್ಜೆ ಇಟ್ಟರು ಅಲ್ಲಿ ಸ್ಥಳೀಯರೆಲ್ಲ ಸೇರಿ ಮಾಡ್ಬೋದು. ಎರಡನೇದಾಗಿ ನಾವು ಮಾಡಿರೋದು ಯಾವಂತ ಹೇಳಿದ್ರೆ ಪುತ್ತೂರಿಗೆ ಅಂದ್ರೆ 1 ವರ್ಷದಿಂದ ನಾನು ಎಲ್ಲ ಇಲಾಖೆ ಮುಖ್ಯಮಂತ್ರಿಯಿಂದ ಹೇಳಿದ್ದು ಈ ಒಂದು ಜಾತಿಗೆ ಬರುವಂತ ಎಲ್ಲಾ ಇಲಾಖೆಗಳಿಗೂ ನಾನು ಮನವಿ ಮಾಡಿದ್ವಿ, ಕರ್ಕೊಂಡು ಹೋಗಿ ಇಲ್ಲಿ ಏನೇ ಕೊಟ್ಟರು ಯಾವುದೂ ಒಂದು ಪ್ರಯೋಜನ ಬಂದಿಲ್ಲ. ಯಾಕಂದ್ರೆ ಎಲ್ಲವೂ ತಹಸೀಲ್ದಾರ್ ಹಾಗೂ ಮನೆದಾರರು ಮತ್ತೆ ಅಲ್ಲಿ ಸ್ಥಳೀಯ ಉಪನಾಯಕ ಪೊಲೀಸರು ಏನು ಬರೆದು ಕಳಿಸ್ತಾರೆ, ಅದ್ರ ಮುಖಾಂತರ ಎಲ್ಲ ಸರಿ ನ್ಯಾಯಾಲಯ ಆದೇಶ ಇದೆ ಅದಕ್ಕೆ ಅಂತ ಎಲ್ಲ ಬಂದು ಕಳಿಸ್ತಾ ಇದ್ರು. ಆ ಸ್ಥಳಕ್ಕೆ ಬಂದಿರುವಂತ ಉಪನಾಯಕ ಪೊಲೀಸರೆಲ್ಲ ಬೇರೆ ಯಾರು ಇಂದಿನ ತನಕ ಬಂದು ಒಂದು ಇನ್ಕ್ವೈರಿ ಮಾಡಿ ವರದಿ ಮಾಡಿದ್ರು. ಅಂದ್ರೆ ವರದಿ ಮಾಡುವಾಗ ಅಕ್ಕಪಕ್ಕ ಎಲ್ಲ ಕೇಳಿ ಏನು ಹೌದಾ ಅಲ್ವಾ ಕನ್ಫರ್ಮ್ ಮಾಡಿ ಯಾವ ಉದ್ದೇಶಕ್ಕೆ ಆದ್ರು ಅಂದ್ರೆ ವರದಿ ಮಾಡಿ. ಈ ಕಾರಣಕ್ಕೋಸ್ಕರ ಇದನ್ನೆಲ್ಲ ಇಲ್ಲಿವರೆಗೆ ನ್ಯಾಯ ಸಿಗಲ್ಲ. ಕೊನೆಯದಾಗಿ ಒಂದು ಅರ್ಥ ಸಿಕ್ಕಿರೋದು, ಪುತ್ತೂರು AC ಕಚೇರಿ ಮುಂಭಾಗದಲ್ಲಿ ಧರಣಿ ಕೊಡ್ಬೇಕು, ಪುತ್ತೂರು AC ಅವರು ಇದಕ್ಕೆ ನ್ಯಾಯ ಕೊಡಿಸ್ಬೇಕು, ಎಲ್ಲವರಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಹೋಗಿರೋದು. ಮೊದಲನೇ ದಿನ 22/12/2025 ಹೋರಾಟ ಪ್ರಾರಂಭ ಮಾಡಿದ್ವಿ. ಅವತ್ತು ಅಷ್ಟೆಲ್ಲವರೆಗೆ ಪುತ್ತೂರು AC ಅವರು ಇರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಅಸಿಸ್ಟೆಂಟ್
ಕಳಿಸಿದ 3 ದಿನ ಟೈಮ್ ಕೇಳಿದ್ರು. 3 ದಿನ ಒಳಗೆ ನಾವು ತನಿಖೆ ಮಾಡಿ ವರದಿ ಕೊಡ್ತೀವಿ ಅಂತ. ಆದ್ರೆ ಈ ಕಪಟ ನಾಟಕದ ಅಧಿಕಾರಿ ಅಂತ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ಇವ ಅಧಿಕಾರಿನೆಲ್ಲ ನಂಬಿಕೆ ಆಗ್ತಾ ಇಲ್ಲ. ಆ ನಂತರ ನಾನು ಹೇಳ್ತೀನಿ, 3 ದಿನ ಅಲ್ಲ 1 ವಾರ ತಗೊಳ್ಳಿ. ನೆಕ್ಸ್ಟ್ ಸೋಮವಾರ ಅಂತ 29 ತಾರೀಕು ಸೋಮವಾರ ಕೇಳಿದ್ರೆ ಇಲ್ಲ ನಮಗೆ ಟೈಮ್ ಕಾಲಾವಕಾಶ ಸಾಲದಂತ. ಸರಿ, ಅವತ್ತು ಸಾಯಂಕಾಲ ಹೊತ್ತಿಗೆ ಒಂದೇ ಬಿಟ್ಟೇನ ನಾನು ಸಾಯಂಕಾಲ ಹೊತ್ತಿಗೆ ಅಲ್ಲಿ ಹೋದೆ. 30ನೇ ತಾರೀಕು ಹೋಗಿ ಎ ಸಿ ಅವರಿಗೆ ಮಾತಾಡಿಸಿ ಹೇಳಿದ್ರೆ ಎ ಸಿ ಹೇಳಿದ್ರೆ ಇಲ್ಲ ಇನ್ನೊಂದು ಅವ್ರು ತಪ್ಪಾಗಿ ಕೊಟ್ಟಿದ್ದಾರೆ. ತಪ್ಪಾಗಿ ಅವ್ರು ಕೊಟ್ಟರು 15 ದಿನ ಅಂತ. ಅದೆಲ್ಲರಿಗೂ ಗೊತ್ತು, ಎಲ್ಲರೂ ಮಾತಾಡ್ದೆಲ್ಲ ವಿಡಿಯೋನೇ ಲೆಟರ್ ನಾನು ತಪ್ಪು ಮಾಡಿದ್ರು, ನೋಡಿಲ್ಲ ಯಾವ ಡೇಟ್ ಇಂದ ಡೇಟ್ ಕೊಟ್ಟರು ಅಂತ. 15 ದಿನ ಕೊಟ್ಟರು ಅಂತ. ಲಾಸ್ಟಿಗೆ ಇವರು 30ನೇ ತಾರೀಕು ಒಂದು ಲೆಟರ್ ಕೊಡ್ತಿದ್ದಾರೆ. 22ನೇ ತಾರೀಕಿಂದ 15 ಟೈಮ್ ಬೇಕಂತ ಹೇಳಿ ಎ ಸಿ ಮೊದಲೇ 15 ದಿನ ಟೈಮ್ ಬೇಕಂತ ಹೇಳೋರು. ಸರಿ, ಏನಾದ್ರು ಒಪ್ಪೋಣ, ತನ್ನ ವೃದ್ಧ ದಂಪತಿಯವ್ರನ್ನ ಏನಕ್ಕೋಸ್ಕರ ಅದರ ಕಚೇರಿ ಮುಂದೆ ಕೂರಿಸೋದು ಅಂತ ನಾನು ಆಲೋಚನೆ ಮಾಡಿದೆ. ಮತ್ತೆ ನೋಡಿದ್ರೆ ನಾನು ಈಗ ಎಂಡ್ ಮಾಡಿ ಬರ್ತಿದ್ದೆ ಬೇಕು 1 ತಿಂಗಳ ಕಾಲ. ನಾನು ಹೇಳಿದೆ ನಿಮ್ಮ ಹತ್ರ ಭೂಮಿ ಆಳದಿಂದ ಹೋಗಿ ನೀರು ತಂದು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. 3,300 ಎಕರೆ ಸರ್ವೆ ಮಾಡಿ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ. 3,300 ಎಕರೆ ಎಷ್ಟು ಮನೆ ಅಂತ ನಿಮಗೆ ಕೇಳ್ತಾ ಇಲ್ಲ. ಇವರಿಗೆ ಯಾಕೆ ನೀವು ಪಕ್ಕ ಹೇಳಿದ್ರಿ ಏನೆಲ್ಲ ಆಗಿದೆ ಎಂಬುದೆಲ್ಲ ಡಿಟೇಲ್ ಹೇಳಿ ಆದ್ಮೇಲೆ ಇಷ್ಟು ಟೈಮ್ ಬೇಡ ಅಂತ ಹೇಳಿ ಎದ್ದು ಬಂದು ಅವಾಗ ಮತ್ತೆ ಕೂತಿದ್ವಿ. ಮಾರೇನು ಆದಷ್ಟು ನೋಡಿದ್ರು ಎಬ್ಬಿಸಲಿಕ್ಕೋಸ್ಕರ ಏನೋ FIR ಮಾಡಿ ಎಬ್ಬಿಸಲಿಕ್ಕೋಸ್ಕರ ಅದನ್ನೆಲ್ಲ ಇನ್ನೊಂದು ಹೇಳ್ತೀನಿ. ಇಷ್ಟೆಲ್ಲ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಹೋರಾಟ ಮುಂದುವರಿತಾ ಇತ್ತು. ಎಷ್ಟೋ ಸಂಘ ಸಂಸ್ಥೆಯವರು ಎಲ್ಲರೂ ಬರ್ತೀವಿ ಅಂತ ಹೇಳಿ ಯಾರಿಗೂ ಬರಬಾರ್ದು ಅಂತ ಹೇಳಿದೆ. ಯಾಕಂದ್ರೆ ಇವಾಗ ಏನಾದ್ರು ಒಂದು ಪ್ಲಾನ್ ಮಾಡಿ 4 ಜನ ಸೇರಿಸುವ ನೋಡಿ ಅದನ್ನ ನಮ್ಮ ಮೇಲೆ FIR ಮಾಡಿ ಓಡಿಸೋ ಪ್ಲಾನ್ ಮಾಡ್ತಾ ಇದ್ದಂದ್ರೆ ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಮನೆಗೆ ಹೋಗೋದು ಡಿಸೈಡ್ ಆಗ ಅದಕ್ಕೆ ಆ ಒಂದು ಕೇಸಲ್ಲಿ. ಅದಕ್ಕೋಸ್ಕರ ನಾವು ಸುಮ್ಮನೆ ಇದೆ, ಯಾರು ಈ ತರ ಬೇಡ FIR ಮಾಡೋದು ಯಾವ್ದು ಬೇಡ ನಮ್ಮ ಹತ್ರ ಕೊಡ್ತೀವಿ ಅಂತ. ಕೊನೆಯದಾಗಿ ನಾವು ಹೋರಾಟದಲ್ಲಿ ಕೂರುವಾಗ ಅಂದ್ರೆ 29 ತಾರೀಕಿಂದ 5ನೇ ತಾರೀಕು ತನಕ ಪುತ್ತೂರು ಆಸುಪಾಸಿನ ಪ್ರತಿಯೊಬ್ಬರು ಬಂದು ಸಹಕಾರ ಕೊಟ್ಟರು. ಮೊಬೈಲ್ ಚಾರ್ಜ್ ಮಾಡ್ಲಿಕ್ಕೆ ಒಂದು ಕಡೆಯಿಂದ ಬ್ಯಾಟ್ರಿ ತಂದು ಕೊಡ್ತಾ ಇದಾರೆ. ಬೆಳಿಗ್ಗೆ ಊಟ, ಬೆಳಿಗ್ಗೆ ನಾಶ, ಮಧ್ಯಾಹ್ನ ಊಟ, ಸಾಯಂಕಾಲ ಮತ್ತೆ ರಾತ್ರಿ 1-2 ಗಂಟೆ ತನಕ ನನ್ನೊಟ್ಟಿಗೆ ಇರ್ತಾ ಇದ್ವು. ಇಲ್ಲ ನೀವು ಇಲ್ಲಿ ಬಂದು ಮಾಡ್ಕೊಳ್ಳೋದು ಸರಿಯಲ್ಲ, ನೀವು ಇನ್ನೊಂದು ಹೋರಾಟದಲ್ಲಿ ಇದ್ದೀರಿ, ತುಂಬಾ ಡೇಂಜರ್ ಅಂತ ಹೇಳಿ ನನ್ನೊಟ್ಟಿಗೆ MLA ಅಶೋಕ್ ಅವರ ಜನರೇ ಅವರೇ ನನಗೆ ಸೇಫ್ಟಿಯಾಗಿ ನಾನು ಕುಂತಾ ಇದ್ರು. ಅದು ಅಲ್ಲದೆ ನನಗೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಮೋಹನ್ ಗೌಡ ಅಂತ ಹೇಳಿ ಅವ್ರದೇ ಕಾರಲ್ಲಿ ಅವರೇ ಕರ್ಕೊಂಡು ಹೋಗ್ತಾ ಇದ್ರು, ಅವರೇ ಕರ್ಕೊಂಡು ಬಂದಿರೋದು. ಇದರೊಂದಿಗೆ ನಮ್ಮ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರು ರಾತ್ರಿ ಆಗಲು ಅವರೊಟ್ಟಿಗೆ ಇದ್ರು. ಇವ ಯಾವತ್ತು ಮನೆ ಹೊಡೆದಾಕ ಅಲ್ಲಿಂದ ಇಂದಿನ ತನಕ ಅವರು ಇದರಲ್ಲಿ ಇದ್ರು. ಅದೊಂದು ಹೋರಾಟ ದೊಡ್ಡ ಒಂದು ಜೊತೆ ಎಂತ ಶಕ್ತಿ ಅಂತ ಹೇಳುದು. ಅವ್ರು ಅವತ್ತಿನ ಇವತ್ತಿನ ತನಕ ಪ್ರತಿಯೊಂದನ್ನು ನ್ಯೂಸ್ ಮಾಡಿ ಹಾಕಿ ಜನರ ಇಲಾಖೆ ಅಧಿಕಾರಿಗಳ ಮನಸ್ಸಿಗೆ ತನಿಖೆ ಮಾಡಿದ್ರು. ಇದೆಲ್ಲ ಒಂದು ಕಡೆ ಆಯ್ತು. ಇನ್ನೊಂದು ಕಡೆಯಿಂದ ಈ ಹೋರಾಟವನ್ನೆಲ್ಲ ಜನರಿಗೆ ತಿಳಿಸಬೇಕು, ಅಧಿಕಾರಿಗಳು ತಿಳಿಸಬೇಕು, ಜನಪ್ರತಿನಿಧಿಗಳು ತಿಳಿಸಬೇಕಂತ ಹೇಳಿ ಪುತ್ತೂರು ತಾಲೂಕಿನ ಹಾಗೂ ಇತರ ಮೀಡಿಯಾಗಳು, ಪತ್ರಿಕೆ ಹಾಗೂ ಮಾಧ್ಯಮವರು ಇದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಎಲ್ಲರಿಗೂ ತಲುಪಿಸೋ ಕೆಲಸ ಮಾಡಿದ್ರು. ಮತ್ತೆ ಪುತ್ತೂರಿನ ಪತ್ರಿಕಾ ಮಾಧ್ಯಮವರು MLA ಅವರಿಗೆ ನೋಡಿ ಏನಾಗಿದೆ, ನಿಮಗೆ ಸುಳ್ಳು ಮಾಹಿತಿ ಬರ್ತಾ ಇದೆ, ಅದಕ್ಕೋಸ್ಕರ ಪ್ರಮುಖವಾಗಿ ವಿಷಯ ಈ ತರ ಇದೆ ಅಂತ ತಿಳಿಸಿ ಅವರನ್ನು ಕರೆಸಿ ಇಷ್ಟು ಜನ ಮತ್ತೆ ಹೋರಾಟಗಾರರು, ನಾಡಿನ ಜನರು, ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿ ಈ ಹೋರಾಟಕ್ಕೆ ಜಯ ತಂದು ಕೊಟ್ಟಿದ್ದಾರೆ. ಜಯ ಅಂತ ಒಂದು ನ್ಯಾಯ ಕೊಡ್ತಾರೆ. ಅವರಿಗೆ ಒಂದು ಇರುವ ಏನ ಜಾಗ ಇತ್ತು ಅದನ್ನು 94C ಅಡಿಯಲ್ಲಿ ಅವರಿಗೆ ಮಂಜೂರು ಮಾಡಿ ಮನೆ ಕಟ್ಟುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ನಮಗೆ ನಮ್ಮ ಒಂದು ಕಡೆಯಿಂದ ಸೌಜನ್ಯ ಪರ ಹೋರಾಟ ಮಿತ್ರರೆಲ್ಲ ಬಂದು ನಿಂತು ನಮಗೆ ಸೇಫ್ಟಿ ಕೊಡ್ತಾ ಇದ್ರು. ಒಂದು ಕಡೆಯಿಂದ ಪೊಲೀಸ್ ಇಲಾಖೆಯವರು ಅತ್ಯಂತ ಒಂದು ಒಳ್ಳೆ ರೀತಿಯ ನನಗೆ ಪುತ್ತೂರು ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ. ಅದ್ರ ಮಧ್ಯೆಯಲ್ಲಿ ಒಂದಿಷ್ಟು ಓಡಿಸಲಿಕ್ಕೆ ನೋಡಿದ್ರೆ ಅಂದ್ರೆ ಅವರೆಲ್ಲ ಅಧಿಕಾರಿ ಅವ್ರ ಮೇಲೆ ಒತ್ತಡ ಇರ್ತಾರೆ. ಒತ್ತಡ ಮೇಲೆ ಅವರು ಬಂದು ಇಲ್ಲ ಹಂಗೆ ಹೇಳ್ತಾ ಇರ್ತಾರೆ. ಹೇಳಿದ್ರು ಆದ್ರೂ ಯಾವ್ದಕ್ಕೂ ನಾವು ಬಗ್ಗೆ ಇಲ್ಲ. ಅವರು ಹೇಳ್ತಾ ಇದಾರೆ ನನಗೂ ಬೇಜಾರಾಗ್ತಾ ಇದೆ FIR ಮಾಡ್ಲಿಕ್ಕೆ ಅಂತ ಹೇಳಿ. ಆದ್ರೆ ಅವರ ಮೇಲೆ ನಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ, ಅದಕ್ಕೆ ಮಾಡ್ಲೇಬೇಕಂತ ಮಾಡಿ ಅಂತ ಹೇಳಿ. ಆದ್ರೂ ಮಾಡದೆ ನಮ್ಮೊಂದಿಗೆ ಒಳ್ಳೆ ರೀತಿಯಲ್ಲಿ ಅಧಿಕಾರಿ ಸಹಕಾರ ಮಾಡಿದ್ದಾರೆ. ಮತ್ತೆ ಅಲ್ಲಿ ಸ್ಥಳೀಯರು ಎಲ್ಲರೂ ಸಹಕಾರ, ಊಟ ಎಲ್ಲ ಕೊಟ್ಟ ಎಲ್ಲರಿಗೂ ನಾವು ನಮ್ಮ ಹೋರಾಟಗಾರರ ಪರವಾಗಿಂದ ಅವರ ಮನೆಯವರ ಪರವಾಗಿಂದ ಅದು ಅಲ್ಲ ಕಡಬ ತಾಲೂಕಲ್ಲಿ ಎಲ್ಲ ಸುಳ್ಳಿಯ ವಿಧಾನಸಭಾ ಕ್ಷೇತ್ರದಲ್ಲಿ ನಿಷ್ಠಾವಂತ ಪ್ರಾಮಾಣಿಕವಾಗಿ ಬದುಕುವ ಜೀವನ ನಡೆಸ್ತಾ ಇದ್ದಾರೆ. ಅವರ ಪರವಾಗಿ ಪುತ್ತೂರು ತಾಲೂಕು MLAಗೆ ಹಾಗೂ ಅಲ್ಲಿಯವರಿಗೆ
ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ